ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನೂ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು. ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನೂ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ದಿನ ಸ್ನೇಹಿತರೆ, ಜನವರಿ 26 ಗಣರಾಜ್ಯೋತ್ಸವ. ಸ್ನೇಹಿತರೆ, ಏನಪ್ಪ ಇದ್ರ ಇತಿಹಾಸ ನೋಡೋಣ ಅಂತಂದರೆ ಸ್ನೇಹಿತರೆ, 1949 ನವೆಂಬರ್ 26ನೇ ತಾರೀಕರಂದು ಸಂವಿಧಾನ ಅಸ್ತಿತ್ವಗೊಳಿಸಿದ್ರು. ಸ್ನೇಹಿತರೆ, 1950 ಜನವರಿ 26ನೇ ತಾರೀಕರಂದು ಸಂವಿಧಾನ ಅಧಿಕೃತವಾಗಿ ಘೋಷಣೆ ಆಯಿತು. ಸ್ನೇಹಿತರೆ, ಅದರ ನೆನಪಾರ್ಥವಾಗಿ ಪ್ರತಿ ವರ್ಷ ಜನವರಿ 26ನೇ ತಾರೀಕರಂದು ನಾವು ಗಣರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಡಳಿತ ನಡೆಸುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ. ಸ್ನೇಹಿತರೆ, ಇಲ್ಲಿ ಪ್ರಜೆಗಳೇ ರಾಜರುಗಳು. ಸ್ನೇಹಿತರೆ, ನೀವು ಇಲ್ಲಿ ಸರ್ಕಾರ ಏನೇ ಆಡಳಿತ ಮಾಡಿದ್ರು ಪ್ರಶ್ನೆ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಸ್ನೇಹಿತರೆ, ಭಾರತದ ಸಂವಿಧಾನ ಏನು ಪ್ರತಿಬಿಂಬಿಸುತ್ತದೆ ಸ್ನೇಹಿತರೆ? ಪ್ರಜಾಪ್ರಭುತ್ವ, ಜಾತ್ಯತೀತತೆ. ಸ್ನೇಹಿತರೆ, ಸಂವಿಧಾನದಲ್ಲಿ 3 ಭಾಗ ಬರುತ್ತೆ ಸ್ನೇಹಿತರೆ: ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನವನ್ನು ರಚನೆ ಮಾಡಲು ಮಹಾನ್ ಗಣ್ಯಗಳು ಶ್ರಮಿಸಿದ್ದಾರೆ. ಸ್ನೇಹಿತರೆ, ಅದರಲ್ಲಿ ಪ್ರಮುಖರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸ್ನೇಹಿತರೆ, ಅವರು ರಚನೆ ಮಾಡಿರುವಂಥ ಸಂವಿಧಾನಕ್ಕೆ ಪ್ರತಿಯೊಬ್ಬ ಭಾರತೀಯರು ತಲೆ ಬಾಗಲೇಬೇಕು. ಸ್ನೇಹಿತರೆ, ಪ್ರತಿಯೊಬ್ಬ ಭಾರತೀಯರ ಹಕ್ಕು. ಸ್ನೇಹಿತರೆ, ಅಲ್ಲಿ ಏನು ನಿಯಮಗಳಿದೆ ಅದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕು. ನಮ್ಮ ಭಾರತ ದೇಶದ ಸರ್ಕಾರಗಳು ಕೂಡ ನಮ್ಮ ಸಂವಿಧಾನದಲ್ಲಿ ರಚನೆ ಆಗಿರುವ ನಿಯಮಗಳನ್ನೇ ಪಾಲನೆ ಮಾಡಿನೇ ಅವರು ಏನೇ ಒಂದು ಜಾರಿಗೆ ತರಬೇಕು ಅಂದರೂ ಆ ನಿಯಮ ಮೀರಿ ಮಾಡೋಂಗಿಲ್ಲ. ಸ್ನೇಹಿತರೆ, ಆ ಸಂವಿಧಾನದಲ್ಲಿ ಏನು ನಿಯಮ ಇದೆ ಅದು ಪ್ರಕಾರನೇ ಪ್ರತಿಯೊಂದು ಏನೇ ಒಂದು ಕಾರ್ಯ ಮಾಡಬೇಕು ಅಂದ್ರೂ ಅದನ್ನು ನೋಡಿಕೊಂಡೇ ಜಾರಿಗೆ ಮಾಡಬೇಕು. ಸ್ನೇಹಿತರೆ, ನಮ್ಮ ಭಾರತ ದೇಶದ ಒಳಿತಿಗಾಗಿ, ನಮ್ಮ ಭಾರತ ದೇಶದ ಬೆಳವಣಿಗೆಗಾಗಿ ಪ್ರತಿಯೊಬ್ಬ ಪ್ರಜೆಯನ್ನು ಶ್ರಮಿಸಬೇಕು. ಸ್ನೇಹಿತರೆ, ಬನ್ನಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನೀವು ಶೇರ್ ಮಾಡಿದಷ್ಟು ಪ್ರತಿಯೊಬ್ಬರಿಗೂ ತಲುಪುತ್ತೆ. ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸ್ನೇಹಿತರೆ.